ಪವಿತ್ರಂ ಚರಿತ್ರಂ ವಿಚಿತ್ರಂ ತ್ವದೀಯಂ ನರಾಯೇ ಸ್ಮರಂತ್ಯನ್ವಹಂ ರಾಮಚಂದ್ರ ಭವಂತಂ ಭವಾಂತಂ ಭರಂತಂ ಭಜಂತೋ ಲಭಂತೆ ಕೃತಾಂತಂ ನ ಪಶ್ಯಂತ್ಯತೋಂತೆ ವಿಚಾರ್ಯ ಸರ್ವವೇದಾಂತೈಃ ಸಂಚಾರ್ಯ ಹೃದಯಾಂಬುಜೆ ಪ್ರಚಾರ್ಯ ಸರ್ವಲೋಕೇಷು ಆಚಾರ್ಯಂ ಶಂಕರಂ ಭಜೆ. ಗೋವಿಂದಾಷ್ಟಕ ಶ್ರೀ ಶಂಕರ ಭಗವತ್ಪಾದರು ಶ್ರೀಕೃಷ್ಣನನ್ನು ಮುಖ್ಯವಾಗಿಟ್ಟುಕೊಂಡು ಆ ಪರವಸ್ತುವಿನ ಚಿಂತನೆಯನ್ನು ಮಾಡುವುದಕ್ಕೆ ನಮಗೆ ಅನುಗ್ರಹಿಸಿದಂಥ ಒಂದು ಚಿಕ್ಕ ಗ್ರಂಥ. ಆರಂಭಕ್ಕೆ ಅಂದರೂ ಸತ್ಯಂ ಜ್ಞಾನಂ ಅನಂತಂ ಅಂತಲೇ ಶುರು ಮಾಡಿದರು. ಅದಾದ ಮೇಲಂದರೂ ಮತ್ಸಿ ಹೇತಿ ಯಶೋದ ತಾಡನ ಶೈಶವ ಸಂತ್ರಾಸಂ ಅಂದರು. ಆಮೇಲೆ ವೃಂದಾವನದ್ದು ಹೇಳಿದರು. ಆಮೇಲೆ ಸ್ನಾನವ್ಯಾಕುಲ ಯೋಷಿದ್ವಸ್ತ್ರ ಹೇಳಿದರು. ಆಮೇಲೆ ಗೋವಿಂದ ಅನ್ನುವ ಹೆಸರನ್ನೇ ಇಟ್ಟುಕೊಂಡು ಒಂದು ಸ್ತುತಿ ಮಾಡಿದರು. ಅದೆಲ್ಲ ಆದ ಮೇಲೆ ಕೊನೆಗೆ ಏನು ಹೇಳಿದರು ಅಂತ ಸ್ವಲ್ಪ ಯೋಚನೆ ಮಾಡಿದರೆ ಎಷ್ಟು ಮಾತ್ರಕ್ಕೂ ಅದು ಪ್ರತಿಯೊಬ್ಬನ ಜೀವನದಲ್ಲಿ ವಿಶೇಷವಾದಂಥ ಒಂದು ಫಲಕ್ಕೆ ಕಾರಣವಾಗಬಹುದು. ಶಂಕರ ಭಗವತ್ಪಾದರ ಯಾವುದೇ ಒಂದು ಸ್ತೋತ್ರ ಆದರೂ ಕೂಡ ಅದರ ಕೊನೆಗೆ ಹೇಳಿರತಕ್ಕಂಥದ್ದು ಅದು ಆ ಸ್ತುತಿಯನ್ನು ಹೊಗಳುವುದಕ್ಕಲ್ಲ, ಅದರ ಹೆಚ್ಚುಗಾರಿಕೆಯನ್ನು ಹೇಳೋದಕ್ಕಲ್ಲ, ಅದರ ಬದಲಿಗೆ ಅದನ್ನು ಅನುಷ್ಠಾನದಲ್ಲಿಟ್ಟುಕೊಂಡವರಿಗೆ ಏನು ದಕ್ಕುತ್ತೆ ಅಂತ, ಏನು ಸಿಗುತ್ತೆ ಅಂತ ಹೇಳೋದನ್ನೇ ಭಗವತ್ಪಾದರು ಮುಖ್ಯವಾಗಿ ಹೇಳತಕ್ಕಂಥದ್ದು. ಆ ದೃಷ್ಟಿಯಿಂದ ನಾವು ನೋಡಿದ್ದೇ ಆದರೆ ಈ ರೀತಿಯಲ್ಲಿ 8 ಸ್ತುತಿಯನ್ನು ಗೋವಿಂದನ ಕುರಿತಾಗಿ ಮಾಡಿದಂಥ ಭಗವತ್ಪಾದರು ಆ ಸ್ತುತಿಯ ಕೊನೆಗೆ ಹೇಳಿದಂಥ ಒಂದು ವಿಚಾರ ಏನು ಅಂತಂದರೆ, ಭಗವತ್ಪಾದರಂದರು ಗೋವಿಂದಾಷ್ಟಕಮೇತದಧೀತೆ ಗೋವಿಂದಾರ್ಪಿತ ಚೇತಾಯೋ. ಈ ಗೋವಿಂದಾಷ್ಟಕವನ್ನು ಯಾರು ಪರಮಾತ್ಮನಿಗೆ ತಮ್ಮ ಮನಸ್ಸನ್ನು ಅರ್ಪಿಸಿ ಅಧೀತೆ ಅಂತಂದರು. ಅಂದರೆ ಅಲ್ಲಿ ಹೇಳಿರತಕ್ಕಂಥ ವಿಷಯ, ಆ ತತ್ವವನ್ನು ಅನುಸಂಧಾನ ಮಾಡ್ತಾ ಮಾಡ್ತಾ ಯಾರು ಅನುಷ್ಠಾನದಲ್ಲಿ ಇಟ್ಕೊಳ್ತಾರೋ, ಪಾರಾಯಣ ಮಾಡ್ತಾರೋ, ಅವರು ಏನಾಗುತ್ತೆ ಅಂದರೆ ಭಗವತ್ಪಾದರು ಗೋವಿಂದಾಚ್ಯುತ ಮಾಧವ ವಿಷ್ಣು ಗೋಕುಲನಾಯಕ ಕೃಷ್ಣೇತಿ. ಆ ಅನುಸಂಧಾನ ಹೇಗೆ ಮಾಡಬೇಕು ಅದಕ್ಕೂ ದಾರಿ 2ನೇ ಪಂಕ್ತಿಯಲ್ಲಿ ಭಗವತ್ಪಾದರು ತೋರಿಸಿದರು. ಹೀಗೆ ಮಾಡಿ ಅಂದರು, ಗೋವಿಂದಾಚ್ಯುತ ಮಾಧವ ವಿಷ್ಣು ಗೋಕುಲನಾಯಕ ಕೃಷ್ಣೇತಿ. ಹೀಗೆ ಗೋವಿಂದಾಷ್ಟಕವನ್ನು ನೀವು ಇಟ್ಕೊಳ್ಳಿ ಜೀವನದಲ್ಲಿ. ಅದು ಪರಿಪೂರ್ಣವಾಗಿ ಮನಸ್ಸನ್ನು ಗೋವಿಂದನ ಚರಣಾರವಿಂದದಲ್ಲಿಟ್ಟು 3ನೇ ಪಂಕ್ತಿಯಲ್ಲಿ ಹೇಳ್ತಾರೆ, ನಾವು ಗಮನಿಸಬೇಕು, ಗೋವಿಂದಾಂಘ್ರಿ ಸರೋಜ ಧ್ಯಾನ ಸುಧಾಜಲ ಧೌತ ಸಮಸ್ತಾಘೋ. ನಾನೊಂದು ವಿಚಾರವನ್ನು ನೆನಪು ಮಾಡೋದಕ್ಕೆ ಇಷ್ಟಪಡ್ತೇನೆ. ಇದು ಒಂದು ಸ್ತುತಿ, ಗೋವಿಂದಾಷ್ಟಕ ಅನ್ನತಕ್ಕಂಥದ್ದು ಗೋವಿಂದನ ಕುರಿತಾಗಿ ಮಾಡಿದಂಥ ಸ್ತುತಿ. ಈಗ 3ನೇ ಪಂಕ್ತಿಯಲ್ಲಿ ಏನು ಹೇಳಿದರು ನೀವು ಕೇಳಿದ್ರಾ? ಗೋವಿಂದನ ವಿಷಯವಾಗಿ ಭಗವತ್ಪಾದರು ಹೇಳ್ತಾರೆ, ಗೋವಿಂದಾಂಘ್ರಿ ಸರೋಜ ಧ್ಯಾನ ಸುಧಾಜಲ ಧೌತ ಸಮಸ್ತಾಘೋ. ಗೋವಿಂದನ ಚರಣಾರವಿಂದವನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳೋದಕ್ಕೆ ಈ ಗೋವಿಂದಾಷ್ಟಕ. ಸ್ನಾನವ್ಯಾಕುಲ ಯೋಷಿದ್ವಸ್ತ್ರ, ಅದರ ಮಣ್ಣು ತಿಂದಿದ್ದು, ಆ ಮಣ್ಣು ತಿಂದಿದ್ದು ಹೌದು, ಗೋಪಿಕಾಸ್ತ್ರೀಯರ ವಸ್ತ್ರಾಪಹರಣ ಮಾಡಿದ್ದು ಹೌದು, ಅದರಲ್ಲಿ ಏನು ಸಂದೇಹ ಇಲ್ಲ. ಆದರೆ ಯಾವ ದೃಷ್ಟಿಯಿಂದ ಅನ್ನೋದು ಅಲ್ಲಿ ಹೇಳಿದ್ದಾರೆ ಗ್ರಂಥಕಾರರು, ಅದನ್ನು ಇಟ್ಟುಕೊಳ್ಬೇಕಲ್ಲ. ಶಂಕರ ಭಗವತ್ಪಾದರು ಹೇಳ್ತಾರೆ,
ಆ ಪರಮಾತ್ಮನ ಧ್ಯಾನದ ಒಂದು ಅಮೃತ, ಅದರ ನೀರು ಅದರಿಂದ ತೊಳೆದು ಹೋಗುತ್ತಂತೆ. ಸಮಸ್ತ ಅಘಹ ಅಂತಾರೆ ಗೊತ್ತವರು, ಎಲ್ಲ ಪಾಪಗಳು ತೊಳೆದು ಹೋಗುತ್ತೆ. ಇದು ಗೋವಿಂದನ ಚಿಂತನೆಯ ಒಂದು ವಿಶೇಷವಾದಂಥ ಅಂಶ. ಅದಕ್ಕನುಗುಣವಾಗಿ 8 ಶ್ಲೋಕಗಳಲ್ಲಿ ಭಗವತ್ಪಾದರು ಉಪದೇಶ ಮಾಡಿದ್ದು. ಆಮೇಲೆ ಹೇಳಿದರು 4ನೇ ಪಂಕ್ತಿಯಲ್ಲಿ, ಗೋವಿಂದಂ ಪರಮಾನಂದಾಮೃತಮಂತಸ್ಥಂ. ಆ ಗೋವಿಂದನನ್ನು ಭಗವತ್ಪಾದರು ನಮಗೆ ತೋರಿಸ್ತಾರೆ, ಯಾವ ಜಾಗದಲ್ಲಿದ್ದಾನೆ ಅಂತ ನಮಗೆ, ಮತ್ತು ಹೇಗೆ ಅವನ ಸ್ವರೂಪ ಏನು ಅಂತಲೂ ಹೇಳ್ತಾರೆ. ಪರಮಾನಂದಾಮೃತಂ, ಆನಂದ ಸ್ವರೂಪ ಗೋವಿಂದ. ಅಲ್ಲ, ವೇದಗಳು ಹೇಳೋದು ಹಾಗೆ. ಗೋವಿಂದನ ಶಬ್ದಕ್ಕೆ ನಾನು ಆವತ್ತೇ ಹೇಳಿದ್ದೇನೆ ಅದನ್ನು. ಅದು ಎಲ್ಲಿದೆ ಅಂದರೆ ಅಂತಸ್ಥಂ, ನಮ್ಮೊಳಗೆ ಇರತಕ್ಕಂಥದ್ದು, ನಮ್ಮ ಸ್ವರೂಪವೇ ಅದು. ಸತಮಭ್ಯೇತಿ ಅಂದರು. ಅವ ಗೋವಿಂದನನ್ನೇ ಹೊಂತಾನೆ, ಸಂದೇಹವೇ ಇಲ್ಲ ಅದರಲ್ಲಿ. ಇದು ಗೋವಿಂದಾಷ್ಟಕದ ಫಲ ಅಂತ ಭಗವತ್ಪಾದರು ಗೋವಿಂದಾರ್ಪಿತ ಚೇತಾಯೋ, ಆ ಗೋವಿಂದನಲ್ಲಿ ಮನಸ್ಸನ್ನು ಅರ್ಪಿಸಿದಂಥ ಮನಸ್ಸುಳ್ಳವನು ಯಾರು ಅವ. ಕಾಟಾಚಾರಕ್ಕೆ ಗೋವಿಂದಾಷ್ಟಕ ನೀನು ಅಧ್ಯಯನ ಮಾಡಿದರೆ ಅಥವಾ ಜೀವನದಲ್ಲಿ ಇಟ್ಟುಕೊಂಡ್ರೆ ಅಷ್ಟಕ್ಕಷ್ಟೇ ಫಲ ಅಷ್ಟೇ. ಆ ಗೋಪಿಕಾ ಸ್ತ್ರೀಯರದ್ದಾಗಲಿ ಅಥವಾ ಒಡೆದಿರತಕ್ಕಂಥ ಘಟನೆಗಳ ಹೇಳಿದ್ದು ಈ ದೃಷ್ಟಿಯಿಂದ. ಅವರ ಮನಸ್ಸು ಶ್ರೀ ಕೃಷ್ಣದಲ್ಲಿ ಅನ್ನೋದಕ್ಕಿಂತ ಅಲ್ಲಿ ಶುಕರು ಹೇಳೋದು ಪಾದಾರವಿಂದದಲ್ಲಿ, ವಿಷ್ಣು ಪುರಾಣದಲ್ಲಿ ಹೇಳೋದು ಅದೇ. ಅಲ್ಲಿ ಮನಸ್ಸು ಇಟ್ಟಂಥವರವರು ಅದನ್ನು ಹೇಳೋದಕ್ಕೋಸ್ಕರ ನಮಗೆ ಆ ಕಥೆಗಳನ್ನು ಹೇಳಿದರು. ಗೋಪಿಕಾ ಸ್ತ್ರೀಯರು ಪಾಪ ಏನು, ಅಷ್ಟಾದರೂ ಕೂಡ ಅವರು ಇಟ್ಟಿರತಕ್ಕಂಥದ್ದು ಪರಮಾತ್ಮನ ಚರಣಾರವಿಂದದಲ್ಲಿ ಆ ಪರಿಪೂರ್ಣವಾಗಿ ಮನಸ್ಸನ್ನು ಅರ್ಪಿಸಿದ್ದರಿಂದ ಮುಂದಿನ ಅನುಗ್ರಹ ಏನಾಯಿತು ಕಥೆ ನಮಗೆ ಗೊತ್ತಿದೆ. ಇದು ಶಂಕರ ಭಗವತ್ಪಾದರು ಗೋವಿಂದಾಷ್ಟಕವನ್ನು ಬರೆದಿದ್ದು. ಅದಾದ ಮೇಲೆ ಬಂತು ಶ್ರೀಮದ್ ಭಾಗವತ ಪುರಾಣ. ಅಲ್ಲ, ನಾನು ಹೇಳೋದಲ್ಲ, ಇತಿಹಾಸ ಈ ಚರಿತ್ರೆ ಎಲ್ಲ ನಮಗೆ ಹೇಳಿಕೊಡೋರು ಇದ್ದಾರಲ್ಲ, ಅವರುಗಳೊಂದು ನಿರ್ಣಯವನ್ನು ಹೇಳ್ತಾ ಇದ್ದೇನೆ ವಿದ್ವಾಂಸರದ್ದು. ಅವ್ರು ಯಾರೂ ಒಪ್ಪೋದಿಲ್ಲ, ಇದು ಪ್ರಾಚೀನವಾದ ಈ ಪುರಾಣ ಅನ್ನೋದನ್ನು ಯಾರೂ ಒಪ್ಪೋದಿಲ್ಲ. ಆದರೆ ಅದರಲ್ಲಿ ಹೇಳ್ತಕ್ಕಂಥ ಉಪದೇಶವನ್ನು ಯಾರೂ ಅಲ್ಲಗಳೆದಿಲ್ಲ, ಅದು ಎಲ್ಲರೂ ಸಂತೋಷಪಡ್ತಾರೆ. ಆ ಭಾಗವತ ಪುರಾಣದಲ್ಲಿ ಶುಕ ಮಹರ್ಷಿಗಳು ಒಂದು ಘಟನೆ ಮುಂದಕ್ಕೆ ಹೇಳ್ತಾರೆ. ಈ ಗೋಪಿಕಾ ಸ್ತ್ರೀಯರದ್ದೇ ಕೇಳಿ 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 ಬೇಸರ ಆದರೆ ಇನ್ನೊಂದು ಇಟ್ಟುಕೊಳ್ಳಿ, ಇದೆಂಥ ಕಥೆ, ಇದು ಸ್ವಾರಸ್ಯ ಕಥೆ. ಒಂದಷ್ಟು ಬ್ರಾಹ್ಮಣರು ವೈದಿಕರು ಇವರೊಂದು ಯಜ್ಞ ಮಾಡಲಿಕ್ಕೆ ಶುರು ಮಾಡಿದರು. ಆ ಯಜ್ಞಕ್ಕೋಸ್ಕರ ಕಷ್ಟಪಟ್ಟು ಎಲ್ಲ ಊಟ ತಿಂಡಿ ಗಿಂಡಿ ಎಲ್ಲ ಭರ್ಜರಿಯಾಗಿ ಮಾಡಿಸಿದ್ದಾರೆ ಮನೆಯವ್ರ ಹತ್ರ. ಅವರು ಕೂತ್ಕೊಂಡಿದ್ದಾರೆ. ಈ ಯಜ್ಞಕ್ಕೆ ಬರೀ ಪುರುಷ ಮಾತ್ರ ಕೂತ್ಕೊಂಡ್ರೆ ಯಜ್ಞ ಮಾಡೋದಕ್ಕಾಗೋದಿಲ್ವೇ? ಸ್ತ್ರೀಯರು ಬೇಕೇ ಬೇಕು, ಪತ್ನಿ ಬೇಕೇ ಬೇಕು. ಎಲ್ಲ ಅಡುಗೆ ಗಿಡಿಗೆಲ್ಲ ಮಾಡಿ ಸಿದ್ಧ ಮಾಡಿ ಕೂತ್ಕೊಂಡಿದ್ದಾರೆ. ಈ ಕೃಷ್ಣ ಇವರನ್ನೆಲ್ಲ ಕುಣಿಸಿ ಕುಪ್ಪಳಿಸಿಕೊಂಡು ಆಟ ಆಡಿಕೊಂಡು ಎಲ್ಲ ಬಂದು ಹೆಚ್ಚು ಕಮ್ಮಿ ಆ ಯಜ್ಞ ಜಾಗದ ಸಮೀಪಕ್ಕೆ ಬಂದ. ಈ ಗೋಪಾಲಕರು ಬಿಡಬೇಕಾ, ಕಿಟ್ಟಣ್ಣ ಸ್ವಲ್ಪ ನಮಗೆ ಹಸಿವೆ ಆಗಿದೆ, ಏನಾದ್ರು ಕೊಡು ಅಂತ ಶುರು ಮಾಡಿದರು. ಈ ರಾಮಣ್ಣ ಕಿಟ್ಟಣ್ಣ ಎರಡೇ ಅವರೊಟ್ಟಿಗಿರೋದು. ಸ್ವಲ್ಪ ನೋಡಿದ, ಹೌದಾ ನಿಮಗೆ ಅಷ್ಟೊಂದು ಹಸಿವೆ ಆಗಿದೆಯಾ, ಒಂದು ಕೆಲಸ ಮಾಡಿ, ನಾನೆಲ್ಲಿ ಕೊಡಲಿ, ನಾನು ನಿಮ್ಮೊಟ್ಟಿಗೆ ನೀವು ನೋಡಿದಿರಲ್ಲ ನನ್ನನ್ನು, ನಿಮ್ಮ ಹಾಗೆ ಬಂದೆ ನಾನು ಕೈ ಬೀಸ್ಕೊಂಡು ಅಷ್ಟೇ. ಒಂದು ಕೆಲಸ ಮಾಡಿ, ಇಲ್ಲೇ ಒಂದು ಹತ್ತಿರದಲ್ಲಿ ಒಂದಷ್ಟು ಜನ ಕೂತ್ಕೊಂಡಿದ್ದಾರೆ ಯಜ್ಞಯಾಗ ಮಾಡಲಿಕ್ಕೆ, ಅವರೆಲ್ಲ ಅಡುಗೆ ಎಲ್ಲ ಮಾಡಿರ್ತಾರೆ, ಹೋಗಿ ಅಲ್ಲಿ ಹೋಗಿ ಕೇಳಿ ಅಂತ ಕಳಿಸಿದ. ಬಂದರು ಓಡಿಕೊಂಡು, ಗೋಪಾಲಕರೆಲ್ಲರು ಬಂದರೆ ಎಲ್ಲ ಕೂತಿದ್ದಾರೆ ವೈದಿಕರೆಲ್ಲ, ಯಜ್ಞಶಾಲೆ ಯಜ್ಞಮಂಟಪ. ಬಂದು, ಇಲ್ಲ ನಮಗೆ ಹಸಿವೆ ಆಗಿದೆ, ನಾವು ಕೃಷ್ಣನ ಕಡೆಯಿಂದ ಬಂದವರು, ಸ್ವಲ್ಪ ಏನಾದ್ರು ಕೊಡಿ ಅಂದರೆ ಅವರು ಪರಿಪೂರ್ಣವಾಗಿ ಉಪೇಕ್ಷೆ ಮಾಡಿಬಿಟ್ರು, ತಿರಸ್ಕಾರ ಮಾಡಿದರು. ಅರೆ ನಾವು ಯಜ್ಞಕ್ಕೆ ಕೂತ್ಕೊಂಡಿದ್ದೇವೆ, ಏನು ಕೇಳ್ತೀಯ ನೀನು, ಯಜ್ಞಕ್ಕೆ ಮೊದಲು ಆಹುತಿ ಆದ ಮೇಲೆ ನಿಮಗೆಲ್ಲ ಕೊಡೋದು, ಯಾರಿಗೆ ಕೊಡೋದಾದರೂ ಕೂಡ ನಾವೀಗ ಕೊಡಲಿಕ್ಕೆ ಆಗೋದಿಲ್ಲ, ಹಾಗೆ ಹೀಗೆ ಅಂಥೇಳಿ ತಿರಸ್ಕಾರ ಮಾಡಿದರು. ಪಾಪ ಬೇಸರ ಪಟ್ಟುಕೊಂಡು ವಾಪಸ್ ಬಂದರು. ಬಂದು ಕೃಷ್ಣನಿಗೆ ಹೇಳಿದ್ರು, ಕೃಷ್ಣ ನೀನು ಎಂಥ ಕೆಲಸ ಮಾಡಿ, ಎಲ್ಲಿ ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲೋ ಅಲ್ಲಿ ಕಳಿಸೋದ, ಗೊತ್ತಿದ್ದು ನಮಗೆ ಅವಮಾನ ಬೇರೆ ಆಯಿತು.
ನಿನ್ನ ಕಡೆಯಿಂದ ಬಂದಿದ್ದು ಅಂತ ಹೇಳಿದ್ದನ್ನು ಅವ್ರು ಕೇಳಲೇ ಇಲ್ಲ, ತಿರಸ್ಕಾರ ಮಾಡಿದರು. ಕೃಷ್ಣ ನಕ್ಬಿಟ್ನಂತೆ. ಈಗ ಕಿಟ್ಟಣ್ಣ ಸುಮಾರಿಗಿಲ್ಲ ಅವನು ನಕ್ಕ ಹೇಳಿದ, ಓಹೋ ನೀವು ಯಾರನ್ನು ಕೇಳಿದ್ರಿ ಅಂತ ಕೇಳಿದ್ನಂತೆ. ಇಲ್ಲ ನಾವಲ್ಲಿ ಕೂತ್ಕೊಂಡು ಋತುಯರನ್ನೆಲ್ಲ ಕೇಳಿದೆವು, ವೈದಿಕರನ್ನೆಲ್ಲ ಕೇಳಿದೆವು. ಒಂದು ಕೆಲಸ ಮಾಡಿ, ಈಗ ಮತ್ತೆ ಹೋಗಿ ಅಲ್ಲಿ ಕೂತು ಯಾರು ಮಹಿಳೆಯರಿದ್ದಾರೋ ಮಾತೆಯರಿದ್ದಾರೋ ಅವ್ರಿಗೆ ಹೇಳಿ, ನೋಡಿ ಕೃಷ್ಣ ಇಲ್ಲೇ ಪಕ್ಕದಲ್ಲೇ ಇದ್ದಾನೆ, ಬಂದಿದ್ದಾನೆ, ನಮಗೆ ಹಸಿವಾಯಿತು, ಅದಕ್ಕೆ ಅವನು ಹೇಳಿದ ನೀವು ಅಲ್ಲಿ ಹೋದರೆ ನಿಮಗೆಲ್ಲ ದಕ್ಕುತ್ತೆ, ಏನು ತೊಂದರೆ ಇಲ್ಲ, ಕೊಡ್ತಾರೆ ಪ್ರಸಾದ, ಹೋಗಿ ತೊಗೊಂಡು ಬನ್ನಿ ಅಂತ ಹೇಳಿದ. ಅದಕ್ಕೋಸ್ಕರ ನಾವು ಬಂದಿದ್ದೇವೆ, ಅಮ್ಮ ಏನಾದ್ರು ಸ್ವಲ್ಪ ಕೊಡ್ತೀರಾ ಅಂತ ಕೇಳಿದ್ರು. ಆ ಕೃಷ್ಣ ಅನ್ನೋ ಶಬ್ದ ಕಿವಿಗೆ ಬಿದ್ದಿದ್ದು. ಗಂಡ ಪಕ್ಕದಲ್ಲಿ ಕೂತವ ದಂಡ ಆಗಿಬಿಟ್ಟವ. ಅಲ್ಲಿಂದ ಫಟ್ ಅಂತ ಎದ್ದ ಈ ಮಾತೆಯರೆಲ್ಲರೂ ಕೂಡ ಒಳಗೆ ಹೋದ್ದು, ಮಾಡಿದ ತಿಂಡಿ ಊಟ ಎಲ್ಲ ಗಂಟು ಕಟ್ಟಿದ್ದು. ಇವ್ರು ಇವರು ಮಿಕ ನೋಡ್ತಿದ್ದಾರೆ. ಎಲ್ಲ ಬಾಗಿಲಿಂದ ಹೊರಗೆ ಸಾಲಾಗಿ ಹೊರ ಬರ್ತಾ ಇದ್ದಾರೆ, ಗಂಟು ತಲೆಯಲ್ಲಿ ಹೊತ್ಕೊಂಡು. ತಡೆಯೋದಕ್ಕೂ ಆಗಲಿಲ್ಲ ಯಾರು ಕೂಡ. ಓಡೋಡ್ಕೊಂಡು ಬಂದರು ಈ ಮಹಿಳೆಯರೆಲ್ಲ ಕೃಷ್ಣನ ಹತ್ರಕ್ಕೆ. ಬಂದು ಶರಣಾಗತರಾದರು. ಹೇಳಿದರು, ನೀನಿಲ್ಲಿಗೆ ಬಂದಿ ಅಂತ ಗೊತ್ತಾಯಿತು, ನಮ್ಮ ಜನ್ಮ ಸಾರ್ಥಕವಾಯಿತು. ನಾವೆಷ್ಟೋ ದಿನಗಳಿಂದ ನಿನ್ನ ಬಗ್ಗೆ ಕೇಳ್ತಾ ಇದ್ದೇವೆ, ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಇವತ್ತು ನಮಗೆ ಆ ಭಾಗ್ಯ ಸಿಕ್ತು, ಹಾಗೆ ಹೀಗೆ ಅಂತ ತಮ್ಮ ಎಲ್ಲ ಭಾವನೆಗಳನ್ನು ಪ್ರಕಟಪಡಿಸಿದರು. ಕೃಷ್ಣ ಹೇಳಿದ, ಈ ನಮ್ಮ ಸ್ನೇಹಿತರಿಗೆಲ್ಲ ಸಿಕ್ಕಾಪಟ್ಟೆ ಹಸಿವಾಗಿದೆ ಅಂತ ಗೋಳೈಕೊಳ್ತಾ ಇದ್ದಾರೆ, ಅದೆಂಥರೋ ತಂದಿದ್ದನ್ನು ಸ್ವಲ್ಪ ಅವ್ರಿಗೆ ಕೊಡಿ, ಆಮೇಲೆ ನಿಮ್ಮದೆಲ್ಲ ಹೇಳಿ ಅಂತೆ ಅಂತ. ಅವರು ಅದಕ್ಕೆ ಗಮನವೇ ಕೊಡಲಿಲ್ಲ. ಕೊನೆ ಕೃಷ್ಣ ಮತ್ತೆ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಅವರಿಗೆಲ್ಲ ಊಟವನ್ನು ಬಡಿಸಿದರು. ಚೆನ್ನಾಗಿ ತಿಂದರು, ಸಂದೇಹ ಇಲ್ಲ. ಕೃಷ್ಣ ಹೇಳಿದ, ನೀವು ನೋಡಿ ಆ ಯಜ್ಞದ ಮಧ್ಯೆ ಬಂದಿದ್ದೀರಾ, ಹಾಗೆಲ್ಲ ಮಾಡೋ ಹಾಗಿಲ್ಲ, ಹೋಗಿ ಮತ್ತೆ ಯಜ್ಞಕ್ಕೆ ಸೇರಿಕೊಳ್ಳಿ ಅಂತ. ಆಗ ಮಹಾತ್ಯರೇನು ಹೇಳಿದರು, ಇಲ್ಲ ನಾವು ಯಜ್ಞಕ್ಕೆ ವಾಪಸ್ ಹೋಗೋದಕ್ಕೆ ಸಾಧ್ಯವೇ ಇಲ್ಲ, ನಾವು ನಿಮ್ಮನ್ನು ಬಿಟ್ಟು ಹೋಗೋದಕ್ಕೆ ಸಾಧ್ಯವಿಲ್ಲ. ಚೇಚೆ ಹಾಗಾಗೋದಿಲ್ಲ, ಹೋಗಬೇಕು, ನೀವು ಹೋಗದಿದ್ದರೆ ಯಜ್ಞ ಸಂಪನ್ನವಾಗೋದಿಲ್ಲ. ಮತ್ತೀಗೇನು ಮಾಡೋದು? ಕೃಷ್ಣಂದ ನೀವು ಯಾಕೆ ಚಿಂತೆ ಎಲ್ಲ ನಮ್ಮನ್ನವರು ಸ್ವೀಕಾರ ಮಾಡೋದಿಲ್ಲ ಈಗ, ಯಾಕಂದ್ರೆ ನಾವು ಅವ್ರನ್ನ ಕೇಳಿ ಬರಲಿಲ್ಲ, ನೀವು ಬಂದಿಂತ ಗೊತ್ತಾಯಿತು, ನಾವು ಓಡ್ಕೊಂಡು ಬಂದು ಅಂತ. ಆಗ ಕೃಷ್ಣ ಹೇಳಿದ, ಇಲ್ಲ ನೀವು ಹೋಗಿ ಸ್ವೀಕಾರ ಮಾಡ್ತಾರೆ ನೋಡೋಣ ಅಂತ ಕೃಷ್ಣ ಕಳಿಸ್ತಾನೆ. ಆಗ ಈ ಮಾತೆಯರು ಬಂದರು, ಹೆದರ್ಕೊಂಡು ಬಂದರು ಪಾಪ. ಆದರೆ ಅಲ್ಲಿ ನಡೆದ ಘಟನೆಗಳೆಲ್ಲ ನೋಡಿದಾಗ ಆ ಅವಿವೇಕಿಗಳಾಗಿದ್ದಂತಹ ಈ ವೈದಿಕರಿಗೆ ವಿವೇಕ ಬಂದಿತ್ತಷ್ಟೊತ್ತಿಗೆ. ಆಗ ಅವರೆಲ್ಲ ವಿಚಾರವನ್ನು ಕೇಳಿಕೊಂಡ್ರಂತೆ, ಏನಾಯಿತು ಇತ್ಯಾದಿ ಅಂತ ಕಥೆ ಮುಂದಕ್ಕೆ ಹೋಗುತ್ತೆ. ಬಹುಶಃ ಅನೇಕರು ನೀವು ಕೇಳಿರ್ತೀರ. ನಾನು ಬಹಳ ಮುಖ್ಯವಾಗಿ ನೆನಪು ಮಾಡಬೇಕಾದ್ದು, ಶುಕ ಮಹರ್ಷಿಗಳು ಏನು ಹೇಳ್ತಾರೆ ಅಂದರೆ, ಪರೀಕ್ಷಿತ ಈ ವೈದಿಕರು ಪರಸ್ಪರ ಇವರಿಗೆ ಭಯ ಇತ್ತಲ್ಲ ಮಾತೆಯರಿಗೆ, ಈ ವೈದಿಕರು ಮಾತನಾಡಿಕೊಂಡ್ರಂತೆ, ನಾಸಾಂ ದ್ವಿಜಾತಿ ಸಂಸ್ಕಾರೋ, ಅರೆ ಈ ಮಹಿಳೆಯರಿಗೆ ಎಂದು ಉಪನಯನ ಇತ್ಯಾದಿಗಳಲ್ಲಿ ಯಾವುದು ಆದ್ಯ ಇಲ್ವೇ ಗ್ರಹಚಾರ, ಅದೆಲ್ಲ ಅದು ನಮಗೆ ದಪ್ಪ ಯಜ್ಞೋಪವಿತ್ತ. ಅಯ್ಯೋ ರಾಮ, ಖರ್ಚೆಷ್ಟು ಬೇರೆ. ಆಮೇಲೆ ನ ನಿವಾಸೋ ಗುರಾವಪಿ, ಹೋಗಿ ಗುರು ಶುಶ್ರೂಷೆ ಮಾಡಿ ಆ ಕಾಲು ಗಂಟೆಲ್ಲ ಇಷ್ಟು ದಪ್ಪ ಮಾಡಿ ಗುರು ಸೇವೆ ಏನಾದ್ರು ಮಾಡಿದ್ರೆ ಖಂಡಿತ ಸುತರಾಮಿಲ್ಲ, ಅದೆಲ್ಲ ನಾವೇ ಮಾಡಿದ್ದೇ. ನ ತಪೋ ನಾತ್ಮಮೀಮಾಂಸಾ ನ ಶೌಚನ್ನ ಕ್ರಿಯಾ ಶುಭಾ, ಶಾಸ್ತ್ರ ಚಿಂತನೆ ಮಾಡಿದ್ರ, ತಪಸ್ಸು ಮಾಡಿದ್ರ, ಯಾವುದೂ ಇಲ್ಲ. ಹೋಗಲಿ, ಸರಿಯಾಗಿ ಶೌಚವಿದೆಯಾ? ಶುದ್ಧಿ ಶೌಚ ಅಂದರೆ ಅದೂ ಇಲ್ಲ. ಅಷ್ಟು ಮಾತ್ರ ಅಲ್ಲ, ನ ಕ್ರಿಯಾಶುಭ, ಒಂದು ಒಳ್ಳೆ ಸರಿಯಾದ ಶ್ರೇಷ್ಠವಾದ ಕಾರ್ಯ ಮಾಡೋದಕ್ಕೆ ಯೋಗ್ಯತೆ ಇದೆ ಇವರಿಗೆ, ಅದೆಲ್ಲ ನಾವೇ ಮಾಡೋದೇ. ವೇದದಲ್ಲಿ ಹೇಳಿದಂಥ ಕೆಲ ಕಾರ್ಯಗಳನ್ನೆಲ್ಲ ನಾವು ಮಾಡುವಾಗ ಒಟ್ಟಿಗೆ ಸೇರಬೇಕು, ಅಷ್ಟು ಬಿಟ್ಟರೆ ಅಂದರು ಇವರೆಲ್ಲ. ಅಷ್ಟಕ್ಕೆ ನಿಂತಿದ್ರೆ ಆಶ್ಚರ್ಯ ಇರಲಿಲ್ಲ. ಶುಕರು ಹೇಳ್ತಾರೆ, ಅಹೋ ವಯಂ ಧನ್ಯತಮಾಹ ಅಂದ್ಬಿಟ್ರಂತೆ ಈ ಎಲ್ಲ ವೈದಿಕರು ಕೂಡ. ಅಹೋ ವಯಂ ಧನ್ಯತಮಾಹ, ಯಾಕೆ ಅಂತಂದರೆ ಯೇಷಾಂ ನಸ್ತಾದೃಶೀ ಸ್ತ್ರೀಯ, ಅರೆ ಇಂಥವ್ರು ಪತ್ನಿಯಾಗಿ ನಮಗೆ ಬಂದ್ರಲ್ಲ, ಇದು ನಮ್ಮ ಭಾಗ್ಯ. ಇದು ಯಾವುದೂ ಮಾಡದೇ ಇದ್ದರೂ ಕೂಡ ಇದೆಲ್ಲವನ್ನು ಮಾಡಿದ ನಮಗೆ ಕೃಷ್ಣನ ದರ್ಶನ ಆಗಲಿಲ್ಲ. ಆದರೆ ಇದು ಯಾವುದನ್ನೂ ಮಾಡದೇ ಇರತಕ್ಕಂಥ ನಮ್ಮ ಪತ್ನಿಯರಿಗೆ ಕೃಷ್ಣ ದರ್ಶನ ಆಯಿತು. ಅಂಥ ಪತ್ನಿಯರನ್ನು ನಾವು ಹೊಂದಿದ್ದೇವೆ ಅಂತ ನಮಗೊಂದು ಧನ್ಯತಮ ಭಾವ ಅಂತ ಹೇಳಿದ್ರಂತೆ. ಯಾಕೆ ಅಂದರೆ ಭಕ್ತಿಯ ಯಾಸಾಂ ಮತಿರ್ಜಾತ, ಕೇವಲ ಭಕ್ತಿಯಿಂದ ಆ ಮಾತೆಯರ ಮನಸ್ಸು ಶ್ರೀಕೃಷ್ಣನ ಚರಣಾರವಿಂದದಲ್ಲಿ ನೆಲೆ ನಿಂತಿತ್ತು. ಅಸ್ಮಾಕಂ ನಿಶ್ಚಲಾಹರೌ,
ಅದರ ಪರಿಣಾಮವಾಗಿ ಈಗ ನಮಗೂ ಸ್ವಲ್ಪ ಸ್ವಲ್ಪ ಕೃಷ್ಣನ ಚರಣದ ಬಗ್ಗೆ ಮನಸ್ಸು ಓಡ್ತಾ ಇದೆಪ್ಪ. ಆದ್ದರಿಂದ ಈ ಪತ್ನಿಯರ ಬಗ್ಗೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇವೆ, ನಾವು ಧನ್ಯರು ನಾವು ಅಂತ ಹೇಳಿದರು. ನಾನು ಈ ಸಂದರ್ಭದಲ್ಲಿ ಒಂದು ಘಟನೆ ನೆನಪು ಮಾಡೋದಕ್ಕೆ ಇಷ್ಟಪಡ್ತೇನೆ. ಸೌಂದರ್ಯಲಹರಿಯ ಒಂದು ಅಭಿಯಾನ ಬಹಳ ಜೋರಾಗಿ ಎಲ್ಲ ನಮ್ಮ ಕರ್ನಾಟಕದ ರಾಜ್ಯಾದ್ಯಂತ ನಡೀತಾ ಇತ್ತು. ನಮ್ಮ ಕೃಷ್ಣರಾಜನಗರದಲ್ಲಿಯೂ ನಡೀತು. ಅನೇಕ ಮಾತೆಯರು ಅದಕ್ಕೆ ಮುಂದೆ ಬಂದು ಅದನ್ನೆಲ್ಲ ಸಂಪನ್ನಗೊಳಿಸಿದರು. ಸಾವಿರಾರು ಮಂದಿಗೆ ಅದನ್ನು ಹೇಳಿಕೊಟ್ಟರು. ಅವರು ಕೂಡ ಸಂತೋಷಪಟ್ಟರು. ಇದೆಲ್ಲ ಘಟನೆ ಆಯಿತು. ಅವರ ಪೈಕಿಯಲ್ಲೊಬ್ಬರು ಸೋಮಯಾಜಿಗಳು ಅಂತ ಇದ್ದರು, ಈಗ ಇಲ್ಲ ಅವರು. ಅವರ ಸೊಸೆ ಒಬ್ಬರು ಕಾರ್ಯಕರ್ತರ ಪೈಕಿ ಅವರು ಒಬ್ಬರು. ಅದಾಗಿ ಕೆಲವು ದಿವಸಗಳ ಬಳಿಕ ಅವರು ನಿತ್ಯ ತೀರ್ಥಕ್ಕೆ ಬರ್ತಾಯಿದ್ರು. ಹಾಗೆ ಆ ದಿವಸ ಬಂದಿದ್ದರು. ನಾನು ತೀರ್ಥ ಕೊಡ್ತಾಯಿದ್ದೆ. ತೀರ್ಥ ಕೊಟ್ಟಾದ ಮೇಲೆ ಗುರುಗಳೇ ಅಂತಂದರು. ಹೇಳಿ, ಏನು ಸೋಮಯಾಜಿಗಳೇ ಅಂತಂದೆ. ಅವರು ಹೇಳಿದರು, ಇವತ್ತು ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ ತಾವು ಮಾಡ್ತಾ ಇರ್ತಕ್ಕಂಥ ಸೌಂದರ್ಯಲಹರಿ ಅಭಿಯಾನದಿಂದ ಅಂತಂದರು. ಅರೆ ರಾಮನೇ, ಏನು ಕಾರಣ ಅಂತಂದೆ. ಅದಕ್ಕೆ ಅವರಂದರು, ಇವತ್ತು ಕೆ ಆರ್ ನಗರದಲ್ಲಿ ಬಹಳ ಜನ ನನ್ನನ್ನು ಯಾರು ಸೋಮಯಾಜಿಗಳು, ಟಿಫ್ಯಾನಿಸ್ ಸೋಮಯಾಜಿಗಳು ಅಂತ ಯಾರು ಹೇಳೋದಿಲ್ಲ. ಅವರೊಂದು ಟಿಫ್ಯಾನಿಸ್ ಅಂತ ಒಂದು ಹೋಟೆಲ್ ಇಟ್ಕೊಂಡಿದ್ದಾರೆ, ಹೇಳೋದಿಲ್ವಂತೆ. ಮತ್ತೇನು ಹೇಳ್ತಾರೆ ಅಂತಂದರೆ, ಇವರ ಮಾವ, ಯಾರು ಕಾರ್ಯಕರ್ತವರು ಶೋಭಾ ಅಂತ ಅವರ ಹೆಸರು, ಅವರ ಮಾವ ಅಂತ ನನ್ನನ್ನು ಗುರುತಿಸ್ತಾ ಇದ್ದಾರೆ. ಹಾಗಾಗಿ ಇಂಥ ಸೊಸೆಯನ್ನು ನಾನು ಪಡೆದ್ನಲ್ಲ, ನನಗೆ ಭಾಳ ಹೆಮ್ಮೆ ಅಂತ. ಅವಳ ಮಾವ ಅಂತ ಗುರುತಿಸ್ತಾರಲ್ಲ ಈ ಸೌಂದರ್ಯಲಹರಿ ಅಭಿಯಾನದಿಂದಲಾಗಿ ಅಷ್ಟು ಸಂತೋಷಪಟ್ಟಿದ್ದಾರಲ್ಲ ನಮ್ಮ ಸೊಸೆಯ ಒಂದು ಕರ್ತವ್ಯ ಆಕೆ ಮಾಡಿದ್ದರಿಂದ, ಅದು ನನಗೆ ಭಾಳ ಸಂತೋಷ ಆಯಿತು ಅಂತ ಒಂದು ಅಭಿಪ್ರಾಯವನ್ನು ಅವರು ಹೇಳಿದ್ದರು. ಇದು ಬರೇ ಭಾಗವತದಲ್ಲಿ ಬಂದ ಪ್ರಸಂಗ ಅಂತ ಮಾಡಬೇಡಿ. ಸೌಂದರ್ಯಲಹರಿ ಅಂಥ ಒಂದು ಚಮತ್ಕಾರವನ್ನು ಮಾಡಿತು. ಶಕ್ತಿ ಇದ್ದೇ ಅದರಲ್ಲಿ, ಅದಕ್ಕೋಸ್ಕರ ಮಾಡಿತು. ಹೇಗೆ ಗೋವಿಂದಾಷ್ಟಕವನ್ನು ಓದ್ತಾ ಓದ್ತಾ ಬರ್ತಾ ನಮ್ಮ ಮನಸ್ಸು ಆ ಪರಮಾತ್ಮನ ಶ್ರೀಕೃಷ್ಣನ ಚರಣಾರವಿಂದದಲ್ಲಿ ನೆಲೆ ನಿಲ್ಲುತ್ತೋ, ಹಾಗೇ ಸೌಂದರ್ಯಲಹರಿಯನ್ನು ಓದಿದಾಗ ಜಗನ್ಮಾತೆಯ ಚರಣಾರವಿಂದದಲ್ಲಿ ನಮ್ಮ ಮನಸ್ಸು ನಿಲ್ಲುತ್ತೆ. ಶ್ರುತೀನಾ ಮೂರ್ಧಾನೋ ದಧತಿ, ಇದು ಭಗವತ್ಪಾದರಲ್ಲಿ ಮಾಡಿದ ಪ್ರಾರ್ಥನೆ. ತವಯೌ ಶೇಖರತಯ. ಅರೆ, ಇನ್ಯಾವ ಸ್ತುತಿಯಲ್ಲಾದರೂ ಕೂಡ ಇಂಥ ಒಂದು ವಾಕ್ಯವನ್ನು ನೀವು ಕಾಣೋದಕ್ಕೆ ಸಾಧ್ಯ ಇದೆಯಾ ಅಂತ ನನ್ನ ಪ್ರಶ್ನೆ ಇದೆ. ಮಮಾಪ್ಯೇತವು, ಅಂಥ ಚರಣಗಳನ್ನು ದಯೆಯ ದೇಹಿ ಅಂತಾರೆ ಭಗವತ್ಪಾದರು. ನನ್ನ ತಲೆ ಮೇಲೆ ಇಟ್ಬಿಡು ತಾಯೇ ಅಂತ ತಲೆ ತಗ್ಗಿಸ್ತಾರೆ ಶ್ರೀಶಂಕರ ಭಗವತ್ಪಾದರು. ಆ ಪಾರಾಯಣ ಮಾಡ್ತಕ್ಕಂಥ ಪ್ರತಿಯೊಬ್ಬನ ತಲೆಯು ತಗ್ಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದಕ್ಕಾಗಿ ಸೌಂದರ್ಯಲಹರಿ ಓದಿದಾಗ ಸಮಸ್ತ ಕಾರ್ಯಕರ್ತರ, ಪಾರಾಯಣಕರ್ತರ ಮನಸ್ಸು ಅನ್ನತಕ್ಕಂಥದ್ದು ಸ್ವಚ್ಛ ಆಗ್ತಾ ಆಗ್ತಾ ಕ್ರಮವಾಗಿ ಜಗನ್ಮಾತೆಯ ಚರಣಾರವಿಂದಗಳಲ್ಲಿ ನೆಲೆ ನಿಂತಾಗ ಅವರ ಅನುಗ್ರಹಕ್ಕೆ ಪಾತ್ರರಾಗುವುದಲ್ಲಿ ಏನದಲ್ಲಿ ಆಶ್ಚರ್ಯ ಇದೆ. ಏನು ಹೇಳ್ತಾರೆ ಭಗವತ್ಪಾದ ಇಲ್ಲಿ ನೋಡಿ, ಗೋವಿಂದಂ ಪರಮಾನಂದಂ ಗೋವಿಂದಾಂಘ್ರಿ ಸರೋಜ ಧ್ಯಾನ. ಅಲ್ಲೂ ಭಗವತ್ಪಾದರು ಅದನ್ನೇ ಹೇಳಿದ್ದು ಸೌಂದರ್ಯಲಹರಿಯಲ್ಲಿಯೂ ಕೂಡ. ಆ ಜಗನ್ಮಾತೆಯ ಉಪಾಸನೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿದರು. ಏನಂದರೆ, ನಿಮ್ಮೆನ್ಸಿಗೆ ನಾವು ಹೋದು ಅಂತಂದರೆ, ಈ ಬೆಂಗಳೂರಲ್ಲೊಂದು ನಿಮ್ಮೆನ್ಸ್ ಅಂತ ಒಂದು ಸಂಸ್ಥೆ ಅನೇಕರು ನೀವು ಕೇಳಿರ್ತೀರ, ಬೆಂಗಳೂರಿನವರಂತೂ ನೋಡಿರ್ತಾರೆ. ಅಲ್ಲಿಗೆ ಹೋದಾಗ ಕೆಲವೊಂದು ವಿಭಾಗಗಳಿಗೆ ಹೋದಾಗ ಒಂದಷ್ಟು ಜನ ನಮ್ಮನ್ನೆಲ್ಲ ನೋಡ್ತಿರ್ತಾರೆ ಅಲ್ಲಿ. ಅವರು ಕೆಲವರು ನಗ್ತಾರೆ ನಮ್ಮನ್ನು ನೋಡಿದಾಗ, ಕೆಲವರು ನಿಂತಲೋ ಹೇಳ್ತಿರ್ತಾರೆ. ಏನು ಹೇಳ್ತಾರೋ ಗೊತ್ತಿಲ್ಲ, ಅದೆಲ್ಲ ಕೆಲವು ಶಬ್ದಗಳೆಲ್ಲ ಹೇಳ್ತಾರೆ. ಇದೆಲ್ಲ ಆಗ್ತಾ ಇರುತ್ತೆ. ಆವಾಗ ಒಬ್ಬ ವಿವೇಕ ಇದ್ದವ ಅದು ಯಾರೋ ನಕ್ಕಿದ್ದಕ್ಕೋಸ್ಕರ ನಾನು ಭಾಳ ಚೆನ್ನಾಗಿದ್ದೇನೆ ಅದಕ್ಕೋಸ್ಕರ ನಗ್ತಾ ಇದ್ದಾನೆ ಅಂತ ಹೇಳ್ತಾರೆ. ಇವ ಹೋಗಿದ್ದು ನಿಮ್ಮೆನ್ಸಿನ ಒಳಗೆ ಇವ ಪುಣ್ಯಾತ್ಮ. ಇನ್ನೊಬ್ಬ ಯಾರೋ ಅದೆಂಥದೋ ಮಾತು ಹೇಳಬಾರದ ಶಬ್ದಗಳನ್ನೆಲ್ಲ ಹೇಳಿದ ಅಂದರೆ, ನಿಮ್ಮೆನ್ಸಿನಿಗೆ ಹೋಗಿದ್ದೇನಪ್ಪ, ಅಲ್ಲಿರ್ತಕ್ಕಂಥ ಜನ ಮಾತನಾಡಿದ್ದಾರೆ ಮಾಡ್ತಾರೆ. ಆವಾಗ ಅವನ ಭಾವ ಏನು ಬರುತ್ತೆ ಅಂದರೆ, ಪಾಪ ಎಷ್ಟೋ ಜನ್ಮದ ಪಾಪ ಕಾಡ್ತಾ ಇದೆ, ಆದಷ್ಟು ಬೇಗ ಹೋಗಲಿ, ಯೋಗ್ಯನಾದ ವ್ಯಕ್ತಿ ಆಗಲಿ, ಗುಣವಾಗಲಿ ಅವನಿಗೆ ಅಂತ ಪ್ರಾರ್ಥನೆ ಮಾಡ್ತಾರೆ ಯೋಗ್ಯರಾದವರು. ಅದಕ್ಕೆ ಪ್ರತಿಕ್ರಿಯೆಯನ್ನು ಯಾರು ಕೊಡೋದಕ್ಕೆ ಹೋಗೋದಿಲ್ಲ. ಹಾಗೇ ಭಗವತ್ಪಾದರ ಒಂದು ಕೃತಿಗಳ ವಿಷಯದಲ್ಲಿ ಮಾತನಾಡತಕ್ಕಂಥವ್ರ ವಿಷಯದಲ್ಲಿ ಪ್ರತಿಕ್ರಿಯೆ ಅನವಶ್ಯಕ. ಇದು ನಿಮ್ಮೆನ್ಸ್ನಲ್ಲಿ ಪ್ರತಿಕ್ರಿಯೆ ಕೊಟ್ಟಾಗುತ್ತೆ ಇದು ಅನ್ನೋದಲ್ಲಿ ಯಾವುದೇ ಸಂದೇಹವಿಲ್ಲ. ಯಾಕೆಂದರೆ ಭಗವತ್ಪಾದರ ಮಾತು ಅಂಥದ್ದು. ಗೋವಿಂದಾಷ್ಟಕದ ಕೊನೆಗೆ ಹೇಳತಕ್ಕಂಥ ಮಾತಿದೆಯಲ್ಲ, ಅದು ತನ್ನ ಹೃದಯದಲ್ಲಿರತಕ್ಕಂಥ ಗೋವಿಂದ ಯಾರಿದ್ದಾನೋ ಅವನನ್ನು ಹೊಂತಾನೆ ಸೇರಿಬಿಡ್ತಾನವ. ಹೇಗೆ ಅಂದರೆ, ಆ ಪರಮಾತ್ಮನ ಚರಣಾರವಿಂದದ ಧ್ಯಾನವೆಂಬ ಜಲ
ಅದರಿಂದ ಶುದ್ಧವಾದ ಮನಸ್ಸು, ಆ ಮನಸ್ಸಿನ ಮುಖಾಂತರ ಈ ಗುರಿಯನ್ನು ತಲುಪ್ತಾನವ ಅಂತ ಹೇಳ್ತಾರೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.